ಗುಟ್ಕಾ ನಿಷೇಧ ಹಿಂಪಡೆಯುವಂತೆ ಆಗ್ರಹಿಸಿ ದಾವಣಗೆರೆ ಜಿಲ್ಲಾ ಅಡಿಕೆ ಬೆಳೆಗಾರರ ಒಕ್ಕೂಟದ ವತಿಯಿಂದ ಪಕ್ಷಾತೀತ ಬೃಹತ್ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಉತ್ತರ ವಿಧಾನಸಭಾ ಕ್ಷೇತ್ರದ ಮುಖಂಡ ಲೋಕಿಕೆರೆ ನಾಗರಾಜ್ ತಿಳಿಸಿದರು. ಆಗಸ್ಟ್ 26ರಿಂದ 3 ದಿನಗಳ ಕಾಲ ನಡೆಯಲಿರುವ ಪಾದಯಾತ್ರೆ 26ರಂದು ಚಿಕ್ಕನಹಳ್ಳಿಯಿಂದ ಆರಂಭವಾಗಿ ಬಸವನಾಳ್, ರಾಂಪುರ, ಅವರಗೆರೆ, ಕಾಡಜ್ಜಿ, ಅಂಗದಳ್ಳಿ, ನಾಗರಕಟ್ಟೆ, ಬೇತೂರ್ ಸೇರಿದಂತೆ ವಿವಿಧ ಗ್ರಾಮಗಳ ಮೂಲಕ ಸಾಗಲಿದ್ದು ಕಲ್ಪನಹಳ್ಳಿಯಲ್ಲಿ ವಾಸ್ತವ್ಯ ಮಾಡಲಾಗುವುದು. 27ರಂದು ಕಲ್ಪನಹಳ್ಳಿಯಿಂದ ಮುಂದುವರೆದು ಚಿಕ್ಕಬೂದಿಹಾಳು, ಕಕ್ಕರಗೊಳ್ಳ, ಅವರಗೊಳ್ಳ, ದೊಡ್ಡಬಾತಿ ಮೂಲಕ ಹಳೇಬಾತಿ ತಲುಪಿ ವಾಸ್ತವ್ಯ ಮಾಡಲಾಗುವುದು. 28ರಂದು ಹಳೇಬಾತಿಯಿಂದ ಶಾಮನೂರು ಹಾಗೂ ಶಾಮನೂರು ರಸ್ತೆಯ ಮೂಲಕ ನಗರದ ಎಸಿ ಕಚೇರಿಗೆ ತೆರಳಿ ಹೋರಾಟ ನಡೆಸಲಾಗುವುದು. ಗುಟ್ಕಾ ನಿಷೇಧದ ಜೊತೆಗೆ ಅಡಿಕೆ ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ನಡೆಯುತ್ತಿರುವ ಈ ಪಕ್ಷಾತೀತ ಹೋರಾಟಕ್ಕೆ ಅಡಿಕೆ ಬೆಳೆಗಾರರು, ರೈತರು ಹಾಗೂ ವಿವಿಧ ಪಕ್ಷಗಳ ಮುಖಂಡರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬೆಂಬಲ ನೀಡುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಾತಿ ಶಿವಕುಮಾರ್, ತಾರೇಶ್, ರಾಜು ತೋಟಪ್ಪ, ನರೇಂದ್ರ ಸೇರಿದಂತೆ ಮತ್ತಿತರರಿದ್ದರು. ಇಡೀ ಜಿಲ್ಲೆಯಲ್ಲಿ ಸುಮಾರು 1,10,000 ಹೆಕ್ಟೇರ್ನಲ್ಲಿ ಅಡಿಕೆ ಇದೆ. ಅದರಲ್ಲಿ ನಮ್ಮ ದಾವಣಗೆರೆ ವ್ಯಾಪ್ತಿಯಲ್ಲಿ ಸುಮಾರು 28,000 ಹೆಕ್ಟೇರ್ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅಡಿಕೆ ಇರ್ತಕ್ಕಂಥದ್ದು. ಜೊತೆಗೆ ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲೇ ಸುಮಾರು 15,000 ಹೆಕ್ಟೇರ್ ಇರ್ತಕ್ಕಂಥದ್ದು ಅಡಿಕೆ. ಇವತ್ತು ನಮ್ಮ ರೈತರು ಆರ್ಥಿಕವಾಗಿ ಏನಾರ ಸದೃಢ ಆಗಿದ್ದಾರೆ, ಸ್ವಲ್ಪ ಏನು ಒಳ್ಳೆ ಮನೆ ಕಟ್ಕೊಂಡಿದ್ದಾರೆ, ಇವತ್ತು ಒಳ್ಳೆ ಜೀವನ ನಡೆಸ್ತಾರೆ ಅಂದರೆ ಅದಕ್ಕೆ ಕಾರಣ ಅಡಿಕೆ. ಇವತ್ತು 2 ಎಕರೆ ಜಮೀನಿರೋ ಕೂಡ 1 ಎಕರೆ ತೋಟ ಮಾಡ್ಕೊಂಡವ್ರು ಇದ್ದಾರೆ. ಅತಿ ಬಡವರು ಕೂಡ ಇದು ಅಡಿಕೆ ತೋಟದಾರಿದ್ದಾರೆ, ಅತಿ ಶ್ರೀಮಂತರು ಕೂಡ ರೈತರು ಅಡಿಕೆ ತೋಟದಲ್ಲಿ ಇರೋದು. ಇವತ್ತು ಅಡಿಕೆಯಿಂದ ಒಂದು ಒಳ್ಳೆ ಜೀವನ ಮಾಡ್ತಾಯಿದ್ದಾರೆ ನಮ್ಮ ರೈತರು. ಈ ರಾಜ್ಯ ಸರ್ಕಾರದ ಆದೇಶದಿಂದ ಗುಟ್ಕಾ ಮತ್ತು ಪಾನ್ ಮಸಾಲ ಏನು ನಿಷೇಧ ಮಾಡಿದೀವಿ ಅಂತ ಏನು ಆದೇಶ ಮಾಡಿದ್ದಾರೆ, ಅವತ್ತಿನಿಂದ ಅಡಿಕೆ ಕೇಳೋದ್ರ ಇಲ್ಲದಂತೆ ಆಗಿದೆ. ಇವತ್ತು ಮುಂದೇನಾದರೂ ಇದು ಆದೇಶ ವಾಪಸ್ ಪಡೆದೇ ಇದ್ದರೆ ರೈತರ ಸ್ಥಿತಿ ಅಧೋಗತಿ ಆಗೋದ್ರಲ್ಲಿ ತಪ್ಪಿಲ್ಲ. ಹಾಗಾಗಿ ನಾವು ರೈತರ ಪರವಾಗಿ ಪಕ್ಷಾತೀತವಾಗಿ ಇವತ್ತು ಎಲ್ಲರ ಅಡಿಕೆ ಬೆಳೆಗಾರರ ಹಿತದೃಷ್ಟಿಯಿಂದ ಅಡಿಕೆ ಬೆಳೆಗಾರರ ಹಿತರಕ್ಷಣೆಗೋಸ್ಕರ ನಾವು ನಾಳೆ ಪಾದಯಾತ್ರೆ ಇಟ್ಕೊಂಡಿದ್ದೀವಿ. ಅವರಗೆರೆಯಿಂದ ಪಾದಯಾತ್ರೆನ ಚಾಲನೆ ಮಾಡ್ತಾಯಿದ್ದೀವಿ. ನಾನು ಎಲ್ಲ ಅಡಿಕೆ ಬೆಳೆಗಾರರಲ್ಲಿ ಮನವಿ ಮಾಡ್ತೀನಿ, ಪಕ್ಷಾತೀತವಾಗಿ ತಾವೆಲ್ಲ ಅಡಿಕೆ ಬೆಳೆಗಾರಿದ್ದೀರಿ, ಈಗಾಗಲೇ ತಾವು ಅನುಭವಿಸ್ತಿದ್ದೀರಿ. ಹಸಿ ಅಡಿಕೆ 7,000 ಚಿಲ್ಲರೆ ಇತ್ತು, ಇವತ್ತು ನಿನ್ನೆ 6,400 ಇತ್ತು ಲಾಸ್ಟ್ ವೀಕು, ಇವತ್ತಲ್ಲಿ 6,200 ರೂಪಾಯಿ ಆಗಿದೆ ಇವತ್ತು ಹಸಿ ಅಡಿಕೆ. ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ನಾಳೆ ಅಡಿಕೆ ಬೆಳೆಗಾರರ ಒಕ್ಕೂಟದಿಂದ ಪಕ್ಷಾತೀತವಾಗಿ ಬೃಹತ್ ಪಾದಯಾತ್ರೆಯನ್ನು ನಾವು ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಮಾಡ್ತಿದ್ದೇವೆ. ಜಿಲ್ಲೆಯಾದ್ಯಂತ ಹೊನ್ನಾಳಿ, ಚನ್ನಗಿರಿ, ಹರಿಹರ, ಮಾಯಕೊಂಡ, ದಾವಣಗೆರೆ ಉತ್ತರ ಮತ್ತು ದಕ್ಷಿಣ, ಜಗಳೂರಿನಿಂದ ಪ್ರಮುಖರು ಕೂಡ ಭಾಗವಹಿಸ್ತಾರೆ. ಇಷ್ಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಪಾದಯಾತ್ರೆ ಮೂಲಕ ದಾವಣಗೆರೆಗೆ ಶುಕ್ರವಾರದ ಬೆಳಗ್ಗೆ ಹದಡಿ ರೋಡ್ಗೆ ಎಲ್ಲ ವಿಧಾನಸಭಾ ಕ್ಷೇತ್ರದ ಅಡಿಕೆ ಬೆಳೆಗಾರರು ಪಕ್ಷಾತೀತವಾಗಿ ಸಂಗಮಗೊಂಡು ಹದಡಿ ರಸ್ತೆಯ ಮೂಲಕ ಎಸಿ ಕಚೇರಿಗೆ ಬಂದು ಪ್ರತಿಭಟನೆಯನ್ನು ಮಾಡುವಂಥದ್ದು, ಎಸಿಯವರಿಗೆ ಮನವಿಯನ್ನು ಕೊಡ್ತಕ್ಕಂಥದ್ದು, ಸರ್ಕಾರವನ್ನು ಎಚ್ಚೆತ್ತುಕೊಳ್ಳುವ ರೀತಿ ಮಾಡುವಂಥ ಕೆಲಸವನ್ನು ಇಡೀ ಜಿಲ್ಲೆಯಾದ್ಯಂತ ನಾಳೆಯಿಂದ ಪ್ರಾರಂಭ ಆಗುತ್ತೆ. ಶುಕ್ರವಾರ ದಿನ ಸಂಗಮ ಆಗುತ್ತೆ. ನಮ್ಮ ಉತ್ತರ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು 59 ಕಿಲೋಮೀಟರ್ ತಮ್ಮೆಲ್ಲರಿಗೂ ಕೂಡ ಪತ್ರಿಕೆಯನ್ನು ಕೊಟ್ಟಿದ್ದೆ ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ. ಮೊದಲನೇ ದಿನ
ಅವರಿಗೆರೆಯಿಂದ ಪ್ರಾರಂಭಗೊಂಡು ಕಲಪನಹಳ್ಳಿಗೆ ನಾವು ವಾಸ್ತವ್ಯವನ್ನು ಮಾಡ್ತೇವೆ. ಎಲ್ಲ ನಮ್ಮ ಇಲ್ಲಿ ಕುಂತಿರ್ತಕ್ಕಂಥವ್ರು ಇರ್ಬೋದು ಎಲ್ಲರೂ, ಮತ್ತು ಪಕ್ಷಾತೀತವಾಗಿ ಎಲ್ಲ ನಾಗರಿಕರು ಇದರಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಮೊದಲನೇ ದಿನ 23 ಕಿಲೋಮೀಟ್ರ್ ಪಾದಯಾತ್ರೆಯನ್ನು ಮಾಡ್ತೇವೆ. ಎರಡನೇ ದಿನ ಚಿಕ್ಕಬೂದಿಯಾಳು, ಕಕ್ಕರಗೋಳ ನಿಮಗೇನು ಕೊಟ್ಟಿದ್ದೀನಿ ಅದರೆಲ್ಲ ನಾನು ವಿವರಕ್ಕೆ ಹೋಗೋದಿಲ್ಲ. ಎರಡನೇ ದಿನ ನಾವು ದೊಡ್ಡ ಬಾತಿಯಲ್ಲಿ ವಾಸ್ತವ್ಯವನ್ನು ಮಾಡ್ತೇವೆ. ಅದು 21 ಕಿಲೋಮೀಟ್ರ್ ಆಗುತ್ತೆ.